ನಲ್ಲಿ ಭಾರಿ ಮಳೆಗೆ ಮುಳುಗಿದೆ ಪಂಪ್ ವೆಲ್. ಸ್ವಲ್ಪ ಮಳೆ ಬಂದ್ರೆ ಸಾಕು ಪಂಪ್ ವೆಲ್ಗಳು ಮುಳುಗೋದ್ಯಾಕೆ? ರಾಜು ಕಾಲುವೆ ಒತ್ತುವರಿ, ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿನೇ ಕಾರಣನ ಅಂತ. ಅಲ್ಪ ಸ್ವಲ್ಪ ಮಳೆ ಬಂದ್ರೂ ಸಾಕು ಈ ಪಂಪ್ ವೆಲ್ಗಳು ಮುಳುಗೋಗ್ತವೆ. ಹಾಗಾದ್ರೆ ಯಾಕೆ ಪ್ರತಿ ಬಾರಿಯೂ ಆಗುತ್ತೆ? ಅವೈಜ್ಞಾನಿಕವಾಗಿ ಫ್ಲೈಓವರ್ ಕಾಮಗಾರಿ ನಿರ್ಮಾಣ ಮಾಡಲಾಗಿದೆಯಾ? ಪ್ರತಿ ಮಳೆಗಾಲದಲ್ಲೂ ಕೂಡ ಪಂಪ್ ವೆಲ್ಗಳು ಮುಳುಗುವಂತ ಸಮಸ್ಯೆ ಏನಿದೆ ಅದಕ್ಕೆ ಮುಕ್ತಿನೇ ಇಲ್ವಾ ಅಂತ. ರಾಜು ಕಾಲುವೆಗಳ ಒತ್ತುವರಿ ಕೂಡ ಅಥವಾ ಅಗಲೀಕರಣ ಏನಿದೆ ಅದು ಕೂಡ ಆಗ್ತಾ ಇಲ್ಲ. ಮತ್ತೆ ರಾಜು ಕಾಲುವೆಗಳಲ್ಲಿ ಹೂಳೆತ್ತೋ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಈ ರೀತಿ ಸಮಸ್ಯೆಗಳಿಗೆ ಕಾರಣನ ಅಂತ. ಅಸಮರ್ಪಕ ರಾಜು ಕಾಲುವೆಯಿಂದಾಗಿ ಪಂಪ್ ವೆಲ್ಗಳು ಮುಳುಗಡೆ ಆಗ್ತಾ ಇವೆ ಅಂತೇಳಿ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಅಗಲವಾಗಿ ಮುಂದೆ ಸಾಗುತ್ತಾ ಕಿರಿದಾಗುವಂತ ರಾಜು ಕಾಲುವೆ ಅಂದ್ರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ಪಂಪ್ ವೆಲ್ಗಳು ಮುಳುಗ್ತಾ ಇದ್ದಾವೆ ಅಂತ. ಮತ್ತೆ ಹೂಳೆತ್ತುವ ಕಾರ್ಯ ಕೂಡ ಪ್ರತಿ ವರ್ಷ ನಡೆಯೋದಿಲ್ಲ. ಮಳೆಗಾಲವನ್ನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂತ ತಯಾರಿ ಮಹಾನಗರ ಪಾಲಿಕೆಗಳು ಮಾಡೋದೇ ಇಲ್ಲ. ಇದರಿಂದಾಗಿ ಪಾಪ ಸಾರ್ವಜನಿಕರು, ವಾಹನ ಸವಾರರು ಪರದಾಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಪ್ರತಿ ವರ್ಷವೂ ಕೂಡ ಪಂಪ್ ವೆಲ್ ಸ್ಥಳದಲ್ಲಿ ಯಾವ ರೀತಿಯಾಗಿ ಜಲಾವೃತ ಆಗುತ್ತೆ, ಮುಳುಗಡೆ ಆಗುತ್ತೆ ಗಮನಿಸ್ತಾನೆ ಇದ್ದಾರೆ. ಬಟ್ ಮಹಾನಗರ ಪಾಲಿಕೆ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳನ್ನ ತಯಾರಿಗಳನ್ನ ಮಾಡ್ಕೊಳ್ಳೋದಿಲ್ವಾ? ಅವೈಜ್ಞಾನಿಕ ಕಾಮಗಾರಿನೇ ಇದೆಲ್ಲದಕ್ಕೂ ಕೂಡ ಕಾರಣನ ಅಂತ. ಹೌದು ಸೌಖ್ಯ, ಪ್ರತಿ ಮಳೆಗಾಲದಲ್ಲೂ ಕೂಡ ಪಂಪ್ವೆಲ್ ಫ್ಲೈಓವರ್ ಮುಳುಗಡೆ ಆಗುತ್ತೆ. ಅಂದರೆ ಫ್ಲೈಓವರ್ನ ಕೆಳಭಾಗದ ಒಂದು ಸರ್ವಿಸ್ ರೋಡ್ ಏನಿದೆ ಆ ಒಂದು ವೃತ್ತ ಅದು ಮುಳುಗಡೆ ಆಗುವಂಥದ್ದು. ಪ್ರತಿ ಮಳೆಗಾಲದಲ್ಲೂ ಕೂಡ ಇದೊಂದು ಟ್ರೋಲ್ ಮೆಟೀರಿಯಲ್ ಆಗಿರುತ್ತೆ. ಜನ ಎಷ್ಟೇ ಟೀಕೆ ಮಾಡಿದರೂ ಕೂಡ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರನೇ ಇಲ್ವಾ ಅನ್ನುವಂಥ ರೀತಿಯ ಅನುಮಾನ ಸದ್ಯ ಮೂಡಿದೆ. ಇದಕ್ಕೆ ಕಾರಣವಾಗಿರುವಂಥದ್ದು ಪ್ರಮುಖವಾಗಿ ಒಂದು ರಾಜಕಾಲುವೆ ಅನ್ನುವಂಥ ರೀತಿಯ ಒಂದು ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ. ರಾಜಕಾಲುವೆ ಒತ್ತುವರಿ ಆಗಿದ್ದರಿಂದಾಗಿ ಏನು ಫ್ಲೈಓವರ್ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು, ರಸ್ತೆ ಕೆಳಭಾಗದಿಂದ ಹರಿದು ಬರುವಂತಹ ನೀರು ಸಮರ್ಪಕವಾಗಿ ಸರಾಗವಾಗಿ ಹರಿದು ಹೋಗೋದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು. ಆ ಪಂಪ್ವೆಲ್ನ ಭಾಗ ಏನಿದೆ ಅಲ್ಲಿ ಎರಡು ರಾಜಕಾಲುವೆ ಬಂದು ಜಾಯಿನ್ ಆಗುವಂಥ ಒಂದು ಜಾಗ ಅದು. ಹಾಗಾಗಿ ಅಲ್ಲಿ ಜಾಯಿನ್ ಆದ ಬಳಿಕ ಅದು ಇನ್ನಷ್ಟು ಅಗಲವಾಗಬೇಕಾಗಿತ್ತು. ಆದರೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಅದು ಬಹಳ ಕಿರಿದಾಗಿದೆ, ಅಸಮರ್ಪಕವಾಗಿದೆ. ಆ ವಿಡಿಯೋದಲ್ಲೂ ಕೂಡ ನಾವು ಗಮನಿಸಬಹುದು. ರಸ್ತೆಯಿಂದ ಬರುವಂತ ಆ ಒಂದು ಭಾರಿ ಪ್ರಮಾಣದ ನೀರನ್ನ ಪಂಪ್ವೆಲ್ ಒಂದು ಕಾಲುವೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ರಸ್ತೆಗೆ ಮತ್ತೆ ನೀರು ಬಂದು ಅಲ್ಲಿ ಆ ನೀರು ನಿಂತು ಒಂದು ಕೃತಕ ನೆರೆಯ ವಾತಾವರಣ ನಿರ್ಮಾಣವಾಗಿ ವಾಹನ ಸಂಚಾರ ಗಂಟೆಗಟ್ಟಲೆ ಜಾಮ್ ಆಗುವಂತದನ್ನು ನಾವು ಗಮನಿಸಬಹುದು. ಇನ್ನೊಂದು ಕಡೆಯಿಂದ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿಯನ್ನ ಮಾಡುವಂತ ಸಂದರ್ಭ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗಿದೆ. ಯಾಕಂದ್ರೆ ಕಾಮಗಾರಿ ಆದ ಬಳಿಕ ಅಲ್ಲಿ ಘನವಾಹನ ಹೋಗುವಂತ ಸಂದರ್ಭ ಫ್ಲೈಓವರ್ಗೆ ಅದು ತಾಗುವಂತಹ ಭೀತಿ ಇತ್ತು. ಹಾಗಾಗಿ ಇನ್ನಷ್ಟು ಫ್ಲೈಓವರ್ ಕೆಳಭಾಗದಲ್ಲಿ ಮಣ್ಣು ಅಗೆದಿದ್ದಾರೆ, ಡೆಪ್ತ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅದು ಮಣ್ಣನ್ನು ಅಗೆದ ಕಾರಣದಿಂದಾಗಿ ಈಗ ಅಲ್ಲಿ ನೀರು ಬಂದು ನಿಲ್ಲುತ್ತೆ, ಒಂಥರ ತಗ್ಗು ಪ್ರದೇಶವಾಗಿ ಅದು ಮಾರ್ಪಡುತ್ತೆ. ಭಾರಿ ಧಾರಾಕಾರ ಮಳೆಯಾದ ಸಂದರ್ಭ ನೀರು ಹರಿದು ಹೋಗೋದಕ್ಕೆ ಅಷ್ಟು ದೊಡ್ಡ ಪ್ರಮಾಣದ ಒಂದು ಡ್ರೈನೇಜ್ ವ್ಯವಸ್ಥೆ ಇಲ್ಲದಂತ ಕಾರಣದಿಂದಲೂ ಕೂಡ ಅಲ್ಲಿ ನೀರು ನಿಂತ ಕಾರಣದಿಂದ ಪಂಪ್ವೆಲ್ ಫ್ಲೈಓವರ್ ಸದ್ಯ ಮುಳುಗಡೆ ಆಗ್ತಾ ಇರುವಂತದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲಿ ಯಾವುದೇ ಕಾಮಗಾರಿಯನ್ನ ಅಥವಾ ಅದನ್ನ ಯಾವುದೇ ರೀತಿಯ ಮಾರ್ಪಾಡು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಒತ್ತುವರಿಯನ್ನಾದ್ರೂ ತೆರವು ಮಾಡ್ತಾರಾ? ಇಲ್ಲಿ ಒತ್ತುವರಿ ಆಗಿದೆಯಾ ಅನ್ನುವಂಥ ಅನುಮಾನ ಮೂಡುವಂತಹ ವಾತಾವರಣ ಇದೆ. ಹಾಗಾಗಿ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡಿದ್ರೆ ನೀರು ಹರಿದು ಹೋಗೋಕೆ ಸ್ವಲ್ಪ ಜಾಗ ಸಿಗುತ್ತೆ. ಇದರಿಂದಾಗಿ ರಸ್ತೆಗೆ ಬರುವಂತಹ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ, ಅಲ್ಲಿ ನೀರು ನಿಲ್ಲುವಂತ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆ ಸ್ಥಳೀಯರ ಒಂದು ಮಾಹಿತಿಯಾಗಿದೆ. ಮಹಾನಗರ ಪಾಲಿಕೆ ಸೇರಿದಂತೆ ಜಿಲ್ಲಾಡಳಿತ ಇದಕ್ಕೆ ಯಾವ ತರ ಸ್ಪಂದನೆಯನ್ನ ನೀಡುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. ನೋಡೋಣ, ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಸೇರಿದಂತೆ ಇಲ್ಲಿ ರಾಜು ಕಾಲುವೆ ಒತ್ತುವರಿ ತೆರವು ಮಾಡಿದ್ರೆ ಅಟ್ಲೀಸ್ಟ್ ನೀರು ಹರಿದು ಹೋಗೋದಕ್ಕೆ ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ. ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಇದೇ ಸಮಸ್ಯೆ ಅನ್ನೋದು ಅಲ್ಲಿನ ಜನರ ಆಗ್ರಹ.